ಆತ್ಮೀಯ ವೀಕ್ಷಕರೇ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಂಬಳೀಪುರದಲ್ಲಿರುವ ಶ್ರೀ ಕಾಟೇರಮ್ಮ ದೇವಾಲಯ ಅಮ್ಮಾ ಶಕ್ತಿ ಪೀಠ ಪ್ರದೇಶದ ಮಾಹಿತಿಯನ್ನು ತಿಳಿಯುತ್ತಾ ಸಂದರ್ಶಿಸೋಣ ಬನ್ನಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಂಬಳೀಪುರದಲ್ಲಿರುವ ಶ್ರೀ ಕಾಟೇರಮ್ಮ ದೇವಾಲಯ ಅಮ್ಮಾ ಶಕ್ತಿ ಪೀಠ ಅತ್ಯಂತ ಪ್ರಸಿದ್ಧ ಮತ್ತು ಜಾಗೃತ ಶಕ್ತಿ ಸ್ಥಳವಾಗಿದೆ. ಭಕ್ತರ ಕಷ್ಟಗಳನ್ನು ನಿವಾರಿಸುವ, ಇಷ್ಟಾರ್ಥಗಳನ್ನು ಪೂರೈಸುವ ದೇವತೆಯಾಗಿ ಕಾಟೇರಮ್ಮ ಇಲ್ಲಿ ನೆಲೆಸಿದ್ದಾರೆ. ಈ ದೇವಾಲಯದ ಇತಿಹಾಸ, ಮಹತ್ವ ಮತ್ತು ವಿವರಣೆ ನೋಡೋಣ. ಇತಿಹಾಸ ಮತ್ತು ಸ್ಥಳ ಪುರಾಣ. ಈ ದೇವಾಲಯದ ನಿಖರವಾದ ಆರಂಭದ ಬಗ್ಗೆ ಯಾವುದೇ ಲಿಖಿತ ಶಾಸನಗಳಿಲ್ಲದಿದ್ದರೂ ಸ್ಥಳೀಯರ ಪ್ರಕಾರ ಇದು ಸುಮಾರು 300 ವರ್ಷಗಳಿಗಿಂತಲೂ ಹಳೆಯದಾದ ಇತಿಹಾಸವನ್ನು ಹೊಂದಿದೆ. ಇದರ ಹಿಂದೆ ಒಂದು ರೋಚಕವಾದ ಜಾನಪದ ಕಥೆಯಿದೆ. ಶತಮಾನಗಳ ಹಿಂದೆ ಈ ಭಾಗದಲ್ಲಿ ಕಾಟೇರಿ ಎಂಬ ಪರಮ ಭಕ್ತೆ ಹಾಗೂ ಧರ್ಮನಿಷ್ಠ ಮಹಿಳೆ ವಾಸಿಸುತ್ತಿದ್ದಳು. ಆದರೆ ಆಕೆಗೆ ಮಕ್ಕಳಿಲ್ಲದ ಕಾರಣ ಅಂದಿನ ಗ್ರಾಮೀಣ ಸಮಾಜ ಆಕೆಯನ್ನು ಬಹಿಷ್ಕರಿಸಿ ಅಪಮಾನ ಮಾಡಿತು. ಆ ಅವಮಾನವನ್ನು ತಾಳಲಾರದೆ ಆಕೆ ಊರು ಬಿಟ್ಟು ಹತ್ತಿರದ ದಟ್ಟವಾದ ಕಾಡಿಗೆ ತೆರಳಿ ಕಣ್ಮರೆಯಾದಳು. ಪವಾಡ ಮತ್ತು ದೇವಿಯ ಆವಿಷ್ಕಾರ. ಕೆಲವು ವರ್ಷಗಳ ನಂತರ ದನಗಾಹಿಯೊಬ್ಬ ಕಾಡಿನಲ್ಲಿ ಜಾನುವಾರುಗಳನ್ನು ಮೇಯಿಸುತ್ತಿದ್ದಾಗ ಬೃಹತ್ ಮರಗಳ ನಡುವಿನಿಂದ ಒಂದು ಅದ್ಭುತವಾದ ದಿವ್ಯ ಬೆಳಕು ಹೊರಹೊಮ್ಮುತ್ತಿರುವುದನ್ನು ಕಂಡು ಆ ಜಾಗವನ್ನು ಅಗೆದು ನೋಡಿದಾಗ ಅಲ್ಲಿ ಒಂದು ಸುಂದರವಾದ ದೇವಿಯ ವಿಗ್ರಹ ಪತ್ತೆಯಾಯಿತು. ಕಾಟೇರಮ್ಮನಾಗಿ ಉದ್ಭವ. ಆ ದಿವ್ಯಶಕ್ತಿ ಬೇರ್ಯಾರೂ ಅಲ್ಲ, ಸಾಕ್ಷಾತ್ ಆದಿಶಕ್ತಿಯ ಅಂಶವನ್ನು ಹೊಂದಿದ್ದ ಕಾಟೇರಿಯೇ ದೇವಿಯಾಗಿ ರೂಪಾಂತರಗೊಂಡು ಭಕ್ತರ ರಕ್ಷಣೆಗೆ ನಿಂತಿದ್ದಾಳೆ ಎಂದು ಗ್ರಾಮಸ್ಥರು ನಂಬಿದರು. ಆಕೆಯನ್ನು ಕಾಟೇರಮ್ಮ ಎಂದು ಹೆಸರಿಸಿದರು. ಅಲ್ಲಿಯೇ ಸಣ್ಣ ಗುಡಿಯನ್ನು ಕಟ್ಟಿ ಆರಾಧಿಸಲು ಪ್ರಾರಂಭಿಸಿದರು. ದೇವಾಲಯದ ವಿವರಣೆ ಮತ್ತು ವಿಶೇಷತೆಗಳು. ದೇವಾಲಯವು ಹಚ್ಚ ಹಸಿರಿನ ಗ್ರಾಮೀಣ ವಾತಾವರಣದ ನಡುವೆ ನೆಲೆಸಿದೆ. ಇಲ್ಲಿರುವ ಒಂದು ಬೃಹತ್ ಆಲದ ಮರ ಅತ್ಯಂತ ಪವಿತ್ರವಾದದ್ದು ಎಂದು ನಂಬಲಾಗಿದೆ. ದೇವಿಯ ದಿವ್ಯಶಕ್ತಿ ಈ ಮರದ ಸುತ್ತಲೂ ಆವರಿಸಿದೆ ಎಂಬುದು ಭಕ್ತರ ಗಾಢ ನಂಬಿಕೆ. ಕಾಟೇರಮ್ಮನನ್ನು ಮಹಾಲಕ್ಷ್ಮಿ ಹಾಗೂ ದುರ್ಗಾದೇವಿಯ ಉಗ್ರ ಮತ್ತು ರಕ್ಷಣಾತ್ಮಕ ಸ್ವರೂಪದಲ್ಲಿ ಆರಾಧಿಸಲಾಗುತ್ತದೆ. ಈಕೆ ದುಷ್ಟಶಕ್ತಿಗಳನ್ನು ನಾಶಪಡಿಸಿ ತನ್ನನ್ನು ನಂಬಿದವರಿಗೆ ಕಾಯಿಲೆ ಹಾಗೂ ಸಂಕಷ್ಟಗಳಿಂದ ಕಾಪಾಡುತ್ತಾಳೆ ಎಂದು ಭಕ್ತರ ನಂಬಿಕೆ. ತೆಂಗಿನಕಾಯಿ ಮುಡುಪು ಕಟ್ಟುವ ಹರಕೆ.
ಇಲ್ಲಿನ ಅತ್ಯಂತ ಪ್ರಸಿದ್ಧ ಪದ್ಧತಿ ಎಂದರೆ ತೆಂಗಿನಕಾಯಿ ಆರೈಕೆ. ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಮದುವೆ, ಸಂತಾನ, ಭಾಗ್ಯ, ಉದ್ಯೋಗ ಅಥವಾ ಆರೋಗ್ಯ ಸಮಸ್ಯೆ ಮುಂತಾದ ಕೋರಿಕೆಗಳನ್ನು ಈಡೇರಿಸುವಂತೆ ದೇವಸ್ಥಾನದ ಆವರಣದಲ್ಲಿ 9 ವಾರಗಳ ಕಾಲ ತೆಂಗಿನಕಾಯಿಯನ್ನು ಮುಡುಪಾಗಿ ಕಟ್ಟುತ್ತಾರೆ. ಹೀಗೆ ಮಾಡುವುದರಿಂದ ಅಂದುಕೊಂಡ ಕೆಲಸಗಳು ಕೈಗೂಡುತ್ತವೆ ಎಂಬ ನಂಬಿಕೆ ಇದೆ. ವಿಶೇಷ ದಿನಗಳು: ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿ ವಿಶೇಷ ಪೂಜೆಗಳು, ಅಭಿಷೇಕ ಹಾಗೂ ಅಲಂಕಾರಗಳು ನಡೆಯುತ್ತವೆ. ಈ ದಿನಗಳಲ್ಲಿ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ನವರಾತ್ರಿ ಮಹೋತ್ಸವ, ದುರ್ಗಾಷ್ಟಮಿ, ವಿಜಯದಶಮಿ ಹಾಗೂ ವಾರ್ಷಿಕ ದೇವಸ್ಥಾನದ ಜಾತ್ರೆ, ಲಕ್ಷದೀಪೋತ್ಸವ ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತದೆ. ಬೆಂಗಳೂರಿನಿಂದ ಹೊಸಕೋಟೆ ಮಾರ್ಗವಾಗಿ ಸುಮಾರು 35-38 ಕಿಲೋಮೀಟರ್ ದೂರದಲ್ಲಿದೆ. ಸಮಯ: ಸೋಮವಾರ ಮತ್ತು ಗುರುವಾರ ಬೆಳಗ್ಗೆ 6ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ. ಮಂಗಳವಾರ, ಬುಧವಾರ, ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ 6ರಿಂದ ರಾತ್ರಿ 8 ಗಂಟೆಯವರೆಗೆ ನಿರಂತರ ದರ್ಶನವಿರುತ್ತದೆ. ಆತ್ಮೀಯ ವೀಕ್ಷಕರೇ, ವಿಡಿಯೋದಲ್ಲಿನ ಮಾಹಿತಿ ಇಷ್ಟವಾದಲ್ಲಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಒತ್ತಿ ಮತ್ತು ಶೇರ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗುವುದಾಗಿ ಮತ್ತೊಮ್ಮೆ ಧನ್ಯವಾದಗಳು.